ನಿಮ್ ಟೈಮ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಶುರು ಮಾಡ್ರಿ ನೀವು. ಯಾರು ಬೇಕು ಇವತ್ತಿನ ಚಾಲೆಂಜ್ ಯಾರು ಬೇಗ ಬೇಗ ತಿಂದು ಮುಗಿಸ್ತಾರೋ ಅವರಿಗೆ 2,000 ರೂಪಾಯಿ ಚಾಲೆಂಜ್ ವಿನ್ ಮಾಡಿ. ಲೋನ್ ತಗೊಂಡಿರಿ ಮೇಡಮ್, ಇವತ್ತು ನಿಮ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಐತ್ರಿ. ಟೈಮ್ ಆಗ್ತಾ ಇದೆ 45 ಸೆಕೆಂಡ್ಗಳು. ಅದರಲ್ಲಿ ಈಗ ಅರ್ಧ ಬಿರಿಯಾನಿ ಅವರು ಮುಗಿಸಿದ್ದಾರೆ. ಶಬೀರ್ ಅವರು ತುಂಬಾ ಸ್ಪೀಡ್ ಆಗಿ ತಿಂತಾ ಇದ್ದಾರೆ. ನಂತರ ನೋಡೋಣ ಇವರು ಅವರ ಪ್ರತಿಸ್ಪರ್ಧಿ ಯಾವ ತರ ಮುಗಿಸ್ತಾರೆ ಅಂತ ತಿಂದು ನೋಡೋಣ. ಅಲ್ಲೂರ ತಿಂದು ಮುಗಿಸ್ತೀರಿ ನೀವು ಅವ್ರಕ್ಕಿಂತ ಸ್ಪೀಡಾ? ನೋಡೋಣ. ನೀರು ಕುಡಿಬಹುದು ತಾವು. ಯಾವ ತರ ತಿಂದು ಮುಗಿಸ್ತಾರೆ ಅಂತ ನೋಡೋಣ. ಶಬೀರ್ ಅವ್ರ ಸ್ಪೀಡ್ ತುಂಬಾ ಚೆನ್ನಾಗಿದೆ. ಮತ್ತೆ ಅದೇ ತರ ಟೈಮ್ ನೋಡ್ಬೋದು ನೀವು. ಅದರಲ್ಲಿ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಅದರಲ್ಲಿ ಇರೋ ಮಟನ್ ಕೂಡ ತಿನ್ಬೇಕು ನೀವು. ಶಬೀರ್ ಅವರೇ ಪೂರ್ತಿ ತಿಂದು ಮುಗಿಸ್ಬೇಕು. ಪೂರ್ತಿ ಪ್ಲೇಟ್ ಖಾಲಿ ಮಾಡ್ಬೇಕು ನೀವು. ಖಾಲಿ ಮಾಡಿದ್ರೆ ನಿಮ್ಮ ಟೈಮ್ ಮುಗಿತದೆ. ನಂತರ ಅವ್ರ ಟೈಮ್ ಸ್ಟಾರ್ಟ್ ಆಗಿದೆ. ಶಬೀರ್ ಅವ್ರ ಟೈಮಿಂಗು ನೋಡೋಣ. ಅದೇ ತರ ಅವ್ರು ಯಾವ ತರ ತಿಂದು ಮುಗಿಸ್ತಾರೆ ಅಂತ ನೋಡೋಣ. ಈ ಕಡೆ ಸ್ವಲ್ಪ ನೋಡ್ತಾ ಇರ್ಬೇಕು ನೀವು. ಹಾ, ಥ್ಯಾಂಕ್ ಯು. ಈಗ ಶಬೀರ್ ಅವರು ಒಂದು ಒಳ್ಳೆ ಟೈಮಿಂಗಲ್ಲಿ ಒಂದು ಊಟವನ್ನು ಮಾಡ್ತಾ ಇದ್ದಾರೆ. ತದನಂತರ ಶಬೀರ್ ಅವರು ತಿಂದ ಮೇಲೆ ಅದೇ 1.5 kg ಬಿರಿಯಾನಿಯನ್ನ ಅಲ್ಲೂ ಅವರು ಯಾವ ತರ ತಿಂತಾರೆ ಅಂತ ನೋಡೋಣ. ಅದ್ ನೋಡೋಣ ಯಾವ ತರ ಚಾಲೆಂಜ್ ಅನ್ನ ಇವ್ರು ಕಂಪ್ಲೀಟ್ ಮಾಡ್ತಾರೆ ಅಂತ. ಇವತ್ತು ನಮ್ಮ 2 ಸ್ಪರ್ಧಿಗಳು, ಹೊಸದಾಗಿ ಬಂದಿರೋ ಸ್ಪರ್ಧಿಗಳು, ನಮ್ಗೆ ಇವತ್ತು ಬಂದಿರೋ 2 ಸ್ಪರ್ಧಿಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಅದನ್ನ ಸ್ವಲ್ಪ ತಿಂದು ಮುಗಿಸ್ಬೇಕು. ಸ್ವಲ್ಪ ರೈಸ್ ಇದೆ ಅದರಲ್ಲಿ, ನಾವು ಜೂಮ್ ಮಾಡ್ತಾ ಇದೀವಿ, ನೋಡ್ಬೇಕು ನಾವು ಪೂರ್ತಿ. ಬೇಕಾದ್ರೆ ನೀವು ಪೀಸ್ಗಳನ್ನ ಇಡಬಹುದು. 4 ನಿಮಿಷ 30 ಸೆಕೆಂಡ್ ಆಗಿದೆ. 4 ನಿಮಿಷ ಶಬೀರ್ ಅವರು ಕಂಪ್ಲೀಟ್ ಆಗಿದೆ ನಿಮ್ದು. 4 ನಿಮಿಷ 35 ಸೆಕೆಂಡ್ಗಳಲ್ಲಿ ಶಬೀರ್ ಅವರು ತಿಂದು ಮುಗಿಸಿದ್ದಾರೆ. ಇನ್ನು ಅದೇ ತರ ನಮ್ಮ ಚಾಲೆಂಜ್ ಇವರು ಪ್ರತಿಸ್ಪರ್ಧಿ ಅಲ್ತಾಫ್ ಅವರು ಯಾವ ತರ ತಿಂತಾರೆ ಅಂತ ನೋಡೋಣ. ಟೈಮರ್ ಸೆಟ್ ಮಾಡಿ ಬರ್ತೀನಿ ನಾನು. ಅದೇ ತರ ಈಗ 4 ನಿಮಿಷ 35 ಸೆಕೆಂಡ್ ಅಲ್ಲಿ ಶಬೀರ್ ಅವರು ತಿಂದು ಮುಗಿಸಿದ್ದಾರೆ. 4 ನಿಮಿಷ 34 ಸೆಕೆಂಡ್ ಅಲ್ಲಿ ಇವರು ತಿಂದು ಮುಗಿಸಿದರೆ ಚಾಲೆಂಜ್ ಅನ್ನ ಇವರು ಅಲ್ಲೂ ಅವ್ರು ಗೆದ್ದ ಹಾಗೆ. ನಿಮ್ ಟೈಮ್ ಸ್ಟಾರ್ಟ್ ಆಗುತ್ತೆ. ನೀವು ಸ್ಟಾರ್ಟ್ ಮಾಡಬಹುದು. ಅಲ್ಲೋರು ನೋಡೋಣ ಅಲ್ಲೋರು ಯಾವ ತರ ತಿಂತಾರೆ ಅಂತ. 4 ನಿಮಿಷ 34 ಸೆಕೆಂಡ್ಗಳಲ್ಲಿ ತಿಂದು ಮುಗಿಸ್ಬೇಕು. ಅಲ್ಲೂ ಅವರು ದೊಡ್ಡ ದೊಡ್ಡ ಬೈಟ್ಗಳನ್ನ ತಗೊಳ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ 3 ನಿಮಿಷದಲ್ಲಿ ಅಲ್ಲೋರು ತಿಂದು ಮುಗಿಸ್ಬಹುದು. ಶಬೀರ್ ಅವ್ರು ಏನಂತೀರಾ? ಮುಗಿಸುದಿಲ್ಲ? ನೀವೇ ಗೆಲ್ತೀರಿ? ನೋಡೋಣ. ಪೂರ್ತಿ ಶಬೀರ್ ಅವರು ಯಾವ ತರ ತಿಂದು ಮುಗಿಸಿದ್ದಾರೆ ಅದೇ ತರ ಇವರು ಅಲ್ಲೋರು ತಿಂದು ಮುಗಿಸ್ಬೇಕು. ಅಲ್ಲೋರೇ ನೀವು ತಿಂತೀರಾ? ಅವ್ರು ಈ ಕ್ಯಾಮ್ರಾ ಕಡೆ ನೋಡೋಕು ಸ್ವಲ್ಪ ಬೇಡ ಅಂತ ಇದ್ದಾರೆ. ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ. ಶಬೀರ್ ಅವ್ರಿಗಿಂತ ಕಡಿಮೆ ಸಮಯದಲ್ಲಿ ಅಲ್ಲೋರು ತಿಂದು ಮುಗಿಸಿದರೆ 2,000 ರೂಪಾಯಿನ ಅವರು ಗೆಲ್ಬಹುದು. 1.5 kg ಬಿರಿಯಾನಿ, 1500 ಗ್ರಾಮ್ ಬಿರಿಯಾನಿ ತಿನ್ಬೇಕು. ಶಬೀರ್ ಅವರು ತಿಂದು ಮುಗಿಸಿದ ಟೈಮ್ಗಿಂತ ಕಡಿಮೆ ಸಮಯದಲ್ಲಿ ಅಲ್ಲೋರು ತಿಂದು ಮುಗಿಸ್ಬೇಕು. ಈಗ 53 ಸೆಕೆಂಡ್ಗಳಾಗ್ತಾ ಇದೆ. ಆಲ್ಮೋಸ್ಟ್ ಅರ್ಧ ಬಿರಿಯಾನಿ ಮುಗಿದಿದೆ. ಇನ್ನೂ 2 ನಿಮಿಷ ಹಿಡಿದ್ರು ಕೂಡ 3 ನಿಮಿಷದಲ್ಲಿ ತಿಂದು ಮುಗಿಸ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ನೋಡೋಣ ಮುಂದೆ ಯಾವ ತರ ಅವ್ರು ಬ್ಯಾಟಿಂಗ್ ಮಾಡ್ತಾರೆ ಅಂತ. ನಿಂಬೆಹಣ್ಣು ಹಿಂಡ್ಕೋರ್ಬೇಕಾರೆ ನಿಮ್ಗ ಅದಾವ ಅಲ್ಲಿ, ನಿಂಬೆಹಣ್ಣು ಹಿಂಡ್ಕೋರಿ. ಪೀಸ್ ಅದಾವ, ಪೀಸ್ ತಿನ್ರಿ. ಶಬೀರ್ ಅವ್ರೆ ನಿಮ್ ಟೈಮ್ ಅವರು ಇದನ್ ಮಾಡ್ತಾರ, ಇದನ್ ಬೀಟ್ ಮಾಡ್ತಾರ? ಮಾಡಕ್ ಆಗುದಿಲ್ಲ ಅಂದ್ರೆ ಆತರ ನೋಡಕ್ ತಿನ್ರಿ. ನೀವು ತಿಂದ ಕ್ಯಾರ ಕಾಂಪಿಟೇಷನ್ ಗೆಲ್ರಿ. ನೀವ್ ಅಲ್ಲೇ ನೀವು ಇದನ್ನ ಮಾಡಕ್ ಹೋಗ್ಬೇಡ್ರಿ, ಬಡದಾಡಕ್ ಹೋಗ್ಬೇಡ್ರಿ. ತಿಂದ ಕ್ಯಾರ ಕಾಂಪಿಟೇಷನ್ ಗೆಲ್ರಿ. 4 ನಿಮಿಷ 34 ಸೆಕೆಂಡ್ಗಳಲ್ಲಿ ತಿಂದು ಮುಗಿಸ್ಬೇಕು ನೀವು. ನನಗೆ ಅನಿಸ್ತಾ ಇದೆ ಶಬೀರ್ ಅವ್ರಕ್ಕಿಂತ 1 ನಿಮಿಷ ಮುಂಚೆನೆ ತಿಂದು ಮುಗಿಸ್ಬೋದು ಅಂತೇಳಿ. ನೋಡೋಣ, ಕಾದು ನೋಡೋಣ ಅಲ್ಲೂ ಅವರು ಯಾವ ಥರ ತಿಂತಾರೆ ಅಂತೇಳಿ. ಜೂಮ್ ಮಾಡ್ತೀವಿ ನಾವು.
ಅಲ್ಲೂ ಅವ್ರು ತಿನ್ನೋ ಬೈಟ್ಗಳನ್ನ ನೋಡಿದರೆ ಗೊತ್ತಾಗುತ್ತೆ ಅವ್ರಿಗಿಂತ ಕಡಿಮೆ ಸಮಯದಲ್ಲಿ ಅವ್ರು ತಿಂತಾರೆ ಅಂತೇಳಿ. ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚಿಗೆ ಮುಗಿದಿದೆ ಈಗ. ಆದರೂ ನೋಡ್ಬೋದು ನಾವು, ಯಾಕಂದರೆ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಚಲೋ ಮಾಡ್ತಾರೆ, ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗುತ್ತೆ, ಗಂಟಲಲ್ಲಿ ಸ್ವಲ್ಪ ಸಿಕ್ಕಾಗುತ್ತೆ. ಅದ್ರ ಸಲುವಾಗಿ ನೋಡಬೇಕು ಟೈಮ್ ಓವರ್ ಎಷ್ಟಾಗುತ್ತೆ ಅಂತೇಳಿ. 2 ನಿಮಿಷ 8 ಸೆಕೆಂಡ್ ಆಗಿದೆ. 4 ನಿಮಿಷ 34 ಸೆಕೆಂಡಲ್ಲಿ ಮುಗಿಸ್ಬೇಕು. ಅದರಲ್ಲಿರೋ ಪೀಸ್ಗಳನ್ನ ಸಹ ಮುಗಿಸ್ಬೇಕು. ಜಾಗ್ರೆ ಸಾಂಬಾರು ಬೇಕಂತಂದ್ರೆ ನೀವು ನಮಗೆ ಇಲ್ಲಿ ಈ ಕಡೆ ಇದನ್ನು ಮಾಡಬೇಕು, ಸನ್ನೆ ಮಾಡಬೇಕು, ನಾವು ತಂದು ನಿಮಗೆ ಸಾಂಬಾರು ಹಾಕ್ತೀವಿ. ಸಾಂಬಾರು ಬೇಕಾ ಅಲ್ತಾಪ್ ಅವ್ರೆ? ಸಾಂಬಾರು ಬೇಡ, ನಮಗೆ ಮಾತಾಡೋದು ಬೇಡ ನೀವು ಅನ್ನೋ ಅವ್ರು. ಯಾಕಂತಂದ್ರೆ ಮಾತಾಡೋದ್ರೊಳಗೆ ಟೈಮ್ ವೇಸ್ಟ್ ಆಗಂತಾರೆ ಅಂತಾರೆ ಅವ್ರು, ಮಾತಾಡೋದು ಬೇಡ ಅಂತೇಳಿ. ನೋಡೋಣ. 2 ನಿಮಿಷ 39 ಸೆಕೆಂಡ್ ಆಗಿದೆ. ಈ ಥರ ಸ್ಪರ್ಧಿಗಳು ನಮಗೆ ಮೊದಲೇ ಸಿಕ್ಕಿದ್ರೆ ಇದು ವಿಡಿಯೋ ಎಷ್ಟು ದೂರ ಹೋಗ್ತಿತ್ತು ನಮ್ಮದು. 1.5 kg ಬಿರಿಯಾನಿ ತಿನ್ನೋ ಸ್ಪೀಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಅವರು ಕಾಂಪಿಟಿಷನ್ ಗೆಲ್ಲಬೇಕು ಅಂತಂತ ಒಂದು ಹಠದಿಂದ ಅವರು ತಿಂತಾಯಿದ್ದಾರೆ. ಆಲ್ಮೋಸ್ಟ್ ಇನ್ನು ಬಹಳ ಅಂದರೆ 2 ಬೈಟ್ಗಳಲ್ಲಿ ಮುಗಿಸ್ತಾರೆ ಅವರು. 3 ನಿಮಿಷ 7 ಸೆಕೆಂಡ್ ಆಗ್ತಾ ಇದೆ. ನೀರು ಕುಡ್ರಿ ನೀವು, ನಿಮ್ದು ಇನ್ನೂ ಎಷ್ಟು 90 ಸೆಕೆಂಡ್ ಅದಾವೆ, ಇನ್ನೂ 90 ಸೆಕೆಂಡ್ ಅದಾವೆ ನೀವು. ನೀರು ಕುಡ್ರಿ. ಇನ್ನು 2 ಬೈಟ್ ತಿಂದು ಮುಗಿಸಿದ್ರೆ ನೀವು ಕಾಂಪಿಟಿಷನ್ ಗೆದ್ದಾಗೆ ನೋಡ್ಬೋದು ನೀವು. ಆಲ್ಮೋಸ್ಟ್ ಗೆದ್ದಿದ್ದಾರೆ ಅಂತ ಹೇಳ್ತೇನೆ ನಾ. ಏನು ಅದರಲ್ಲಿ ಇಲ್ಲಾಂದ್ರೂ ಒಂದು 2 ಪೀಸ್ ತಿನ್ಬೇಕು ನೀವು. ಅಲ್ತಾಫ್ ಅವರು, ಶಬೀರ್ ಅವ್ರು ತಿಂದಿದ್ದಾರೆ ಅದರಲ್ಲಿ. ನೀವು ಇಲ್ಲಾಂದ್ರೂ ಒಂದು ಅದರೊಳಗೆ 2 ಪೀಸ್ ತಿನ್ನಬೇಕು. ರೈಸ್ ಆಲ್ಮೋಸ್ಟ್ ಮುಗಿಸಿದ್ದಾರೆ ಅವರು. 3 ನಿಮಿಷ 41 ಸೆಕೆಂಡ್ಗಳಿಗೆ ರೈಸ್ ಮುಗಿಸಿದೆ. ಇನ್ನು 2 ಪೀಸ್ ತಿನ್ನಬೇಕು ಅವರು. ತಗೊಂಡಿದ್ದಾರೆ 1 2 ತೋರೆ 3. ಹಾಂ, ಇವತ್ತಿನ ಚಾಲೆಂಜು ಬಾಯೆಲ್ಲ ತೋರಿಸ್ಬೇಕು ನೀವು ನೀರು ಕುಡ್ದ. 4 ನಿಮಿಷ 5 ಸೆಕೆಂಡ್ಗಳಲ್ಲಿ ಅಲ್ತಾಫ್ ಅವರು ವಿನ್ ಆಗಿದ್ದಾರೆ. ನಮ್ಮ ಚಾಲೆಂಜ್ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ. ಈಗ ನಮ್ಮ ತಂಡದ ವತಿಯಿಂದ ಅವರಿಗೆ 2,000 ರೂಪಾಯಿಗಳನ್ನು ಕೊಡಲಾಗುವುದು. ನಮ್ಮ ತಂಡದ ವತಿಯಿಂದ ಅಲ್ತಾಫ್ ಅವರಿಗೆ 2,000 ರೂಪಾಯಿನ ಕೊಡಲಾಗೋದು. ಇವತ್ತಿನ ಚಾಲೆಂಜ್ ಅಲ್ತಾಫ್ ಅವ್ರು ಗೆದ್ದಿದ್ದಾರೆ. ನೆಕ್ಸ್ಟ್ ಇವ್ರು ಮತ್ತೆ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿಗೆ ನಮ್ಮ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಒಳಗೆ ತಿಳಿಸಿ ನಾವು ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡ್ಬೇಕಂತ ಹೇಳಿ ಅದನ್ನ ಚಾಲೆಂಜ್ ನಾವು ಮಾಡ್ತೀವಿ. ಜೈ ಹಿಂದ್.